ಪವರ್ ಟಿವಿಯಲ್ಲಿ ಲೋಕಸಭಾ ಚುನಾವಣೆ ಮೆಗಾ ಸರ್ವೆ ನಡೀತಾ ಇದೆ. ಕಾಲ್ ಮಾಡಿ ವೋಟ್ ಮಾಡಿ ಮೂಲಕ ಮೆಗಾ ಸಮೀಕ್ಷೆಯನ್ನ ನಿಮ್ಮ ಪವರ್ ಟಿವಿ ಮಾಡ್ತಾ ಇದೆ. ಪವರ್ ಟಿವಿ ನಡೆಸ್ತಾ ಇರುವಂತಹ ಲೋಕಸಭಾ ಚುನಾವಣೆಯ ಮೆಗಾ ಸರ್ವೆ ಕಾಲ್ ಮಾಡಿ ವೋಟ್ ಮಾಡಿ ಮೂಲಕ ಮೆಗಾ ಸಮೀಕ್ಷೆಯನ್ನ ನಿಮ್ಮ ಪವರ್ ಟಿವಿ ಮಾಡ್ತಾ ಇದೆ. ಬೆಳಗ್ಗೆ 9:30ರಿಂದ ಕಾಲ್ ಮಾಡಿ ವೋಟ್ ಮಾಡಿ ಸಂಜೆ 5:30ರವರೆಗೂ ಕಾಲ್ ಮಾಡೋದಕ್ಕೆ ಅವಕಾಶ ಇದೆ. ಇವತ್ತು ವಿಜಯಪುರ ಲೋಕಸಭಾ ಕ್ಷೇತ್ರದ ಜನರು ತಮ್ಮ ಅಭಿಪ್ರಾಯವನ್ನ ತಿಳಿಸೋದಕ್ಕೆ ಅವಕಾಶ. ಬೆಳಗ್ಗೆ 9:30ರಿಂದ ಬೆಳಗ್ಗೆ 10:30ರ ತನಕ ಮುದ್ದೇಬಿಹಾಳ ಕ್ಷೇತ್ರದ ಸರ್ವೆ ನಡೀತಾ ಇದೆ. 8 ವಿಧಾನಸಭಾ ಕ್ಷೇತ್ರಗಳನ್ನ ಒಳಗೊಂಡಿರುವಂತಹ ವಿಜಯಪುರದಲ್ಲಿ ಈಗಾಗಲೇ ಸರ್ವೆ ಕಾರ್ಯ ಆರಂಭವಾಗಿದೆ. ಪವರ್ ಟಿವಿ ನಡೆಸ್ತಾ ಇರುವಂತಹ ಕಾಲ್ ಮಾಡಿ ವೋಟ್ ಮಾಡಿ ಸದ್ಯದ ಟ್ರೆಂಡ್ ಹೇಗಿದೆ ಅನ್ನೋದ್ರ ಬಗ್ಗೆ ಎಲೆಕ್ಷನ್ ಸೆಂಟರ್ನಿಂದ ನನ್ನ ಕೊಲೀಗ್ ಕಾರ್ತಿಕ್ ನೇರವಾಗಿ ಸಂಪರ್ಕಕ್ಕೆ ಜಾಯಿನ್ ಆಗ್ತಾ ಇದ್ದಾರೆ. ಕಾರ್ತಿಕ್, ವಿಜಯಪುರ ಲೋಕಸಭಾ ಕ್ಷೇತ್ರದ ಈ ಪವಿತ್ರ ರಾತ್ರಿ ಎಚ್ಚರವಾಗಿದ್ದು ಸ್ವಲ್ಪ ಅರಿವನ್ನ ಕಾಪಾಡಿಕೊಂಡರೆ ಇದು ನಿಮ್ಮ ಜೀವನದಲ್ಲಿ ಮಹತ್ತರ ಒಳಿತನ್ನು ತರುತ್ತೆ. ಆದಿಯೋಗಿಯ ಅನುಗ್ರಹದಲ್ಲಿ ಶಕ್ತಿಯುತಗೊಳಿಸಿದ ರುದ್ರಾಕ್ಷವನ್ನು ಉಚಿತವಾಗಿ ಮನೆಗೆ ತಲುಪಿಸಲಾಗುವುದು. SMS ಮೂಲಕ ನೋಂದಣಿಗಾಗಿ 8300 ಮಿಸ್ ಕಾಲ್ ನೀಡಿ. ಇದು ನಿಮ್ಮೆಲ್ಲರಿಗೂ ಕೇವಲ ಜಾಗರಣೆಯ ರಾತ್ರಿಯಲ್ಲ, ಜಾಗೃತಿಯ ರಾತ್ರಿ ಆಗಬೇಕು. ಚುನಾವಣಾ ಪೂರ್ವ ಸಮೀಕ್ಷೆ ಬೆಳಗ್ಗೆ 9:30ರಿಂದ 10:30ಕ್ಕೆ ಈಗಾಗಲೇ ಆರಂಭ ಆಗಿದೆ. ಈಗ ಮುದ್ದೇಬಿಹಾಳ ಕ್ಷೇತ್ರದ ಸದ್ಯದ ಟ್ರೆಂಡ್ ಹೇಗಿದೆ, ಅಲ್ಲಿನ ಜನರು ಏನ್ ಹೇಳ್ತಿದ್ದಾರೆ, ಅಪ್ಡೇಟ್ಸ್ ಕೊಡಿ. ರಜನಿ, ಮುಂಜಾನೆ 9:30ರಿಂದಲೂ ಕೂಡ ನಿರಂತರವಾಗಿ ಕರೆಗಳನ್ನು ನಾವು ಸ್ವೀಕರಿಸ್ತಾ ಇದ್ದೇವೆ. ಬಹುಶಃ ಒಂದರ್ಥದಲ್ಲಿ ನೆಕ್ ಟು ನೆಕ್ ಫೈಟ್ ಅಂತ ಹೇಳ್ಬೋದೇನೋ. ಆದ್ರೆ ಸದ್ಯದ ಮಟ್ಟಿಗೆ ಮುದ್ದೇಬಿಹಾಳದಲ್ಲಿ ಬಿಜೆಪಿ ಒಂದು ಹಂತದಲ್ಲಿ ಮುನ್ನುಗ್ತಾ ಇದೆ. ಅನೇಕ ಕಾಲ್ಗಳನ್ನು ನಾವು ಬಿಜೆಪಿ ಪರವಾಗಿ ಸ್ವೀಕರಿಸ್ತಾ ಇದ್ದೇವೆ, ಈವನ್ ಕಾಂಗ್ರೆಸ್ ಪರವಾಗಿ ಕೂಡ ಸ್ವೀಕರಿಸ್ತಾ ಇದ್ದೇವೆ. ಬಹುಶಃ ವಿಜಯಪುರ ಲೋಕಸಭಾ ಕ್ಷೇತ್ರವನ್ನು ನಾವು ಪರಿಗಣಿಸಿದಾಗ ಅದೊಂದು ಬಿಜೆಪಿಯ ಭದ್ರಕೋಟೆ ಅಂತ ಕರೆಸಿಕೊಂಡಂತಹ ಕ್ಷೇತ್ರ. ಅದು 1999ರಿಂದ ನಿರಂತರವಾಗಿ ಬಿಜೆಪಿಯೇ ಗೆಲ್ತಾ ಇದೆ. 2 ಬಾರಿ ಯತ್ನಾಳ್ ಗೆದ್ರು. ಅದಾದ ಬಳಿಕ ರಮೇಶ್ ಜಿಗಜಿಣಗಿ ಅವರು ಇದೀಗ ಸತತವಾಗಿ 3 ಬಾರಿ ಗೆಲ್ತಾ ಇದ್ದಾರೆ. ಅದಲ್ಲದೆ ಇತ್ತೀಚೆಗಷ್ಟೇ ರೈಲ್ವೆ ಸ್ಟೇಷನ್ ಹತ್ರ ಅವರೊಂದು ಹೇಳಿಕೆಯನ್ನು ಕೊಡ್ತಾರೆ ರಮೇಶ್ ಜಿಗಜಿಣಗಿ ಅವರು. ಈ ಬಾರಿ ನನಗೆ ವರಿಷ್ಠರು ಕಾಲ್ ಮಾಡಿದ್ದಾರೆ, ಹೈಕಮಾಂಡ್ ಕಾಲ್ ಮಾಡಿದೆ, ನಿಮಗೆ ಟಿಕೆಟ್ ಅಂತ ಕನ್ಫರ್ಮ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಬಹುಶಃ ಈ ಮಾತಿನಿಂದಾಗಿ ಎಲ್ಲೋ ಒಂದ್ ಕಡೆ ಬಿಜೆಪಿ ಮತ್ತು ಜೆಡಿಎಸ್ ನಡುವಿನಲ್ಲಿ ದೊಡ್ಡ ಮಟ್ಟದ ಒಂದು ಕಿತ್ತಾಟಕ್ಕೆ ಇದು ಅನು ಮಾಡಿಕೊಟ್ಟಿದೆ ಅಂತಾನೆ ಹೇಳ್ಬೋದು ರಚನೆ. ಯಾಕಂತ ಹೇಳಿದ್ರೆ ಈಗಾಗಲೇ ಜೆಡಿಎಸ್ ಇಂದ ಟಿಕೆಟೋ ಅಥವಾ ಬಿಜೆಪಿ ಇಂದ ಟಿಕೆಟೋ ಅನ್ನುವಂತ ಚರ್ಚೆ ಆಗ್ತಿರುವಂತ ಸಂದರ್ಭದಲ್ಲೇ ರಮೇಶ್ ಜಿಗಜಿಣಗಿ ಅವರು ಈ ರೀತಿಯ ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಅನೇಕ ಚರ್ಚೆಗೆ ಎಡಮಾಡಿಕೊಟ್ಟಿದೆ. ಒಟ್ಟಾರೆಯಾಗಿ ಯಾರಿಗೆ ಈ ಬಾರಿಯ ಟಿಕೆಟ್ ಅನ್ನ ನೀಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಆದ್ರೆ ಕಾಂಗ್ರೆಸ್ ನಲ್ಲಿ ಒಂದು ಸಾರ್ಥಕವಾದಂತಹ ಅಥವಾ ಜಿಗಜಿಣಗಿ ಅವರನ್ನ ಅಥವಾ ಯತ್ನಾಳ್ ರವರನ್ನ ಎದುರು ಹಾಕೊಳ್ಳುವಂತಹ ಅಭ್ಯರ್ಥಿಯೇ ಇಲ್ಲದೆ ಇರುವಂತದ್ದು ಬಿಜೆಪಿ ಮತ್ತು ಜೆಡಿಎಸ್ಗೆ ಬಹಳ ದೊಡ್ಡ ಪ್ಲಸ್ ಪಾಯಿಂಟ್ ಆಗಿದೆ ಅಂತ ಹೇಳ್ಬಹುದು. ಓಕೆ, ಥ್ಯಾಂಕ್ ಯು ಕಾರ್ತಿಕ್ ಮಾಹಿತಿಗೆ.